ಬಿಜೆಪಿ ಕೇಂದ್ರ ಕಚೇರಿಯ ಮೇಲೆ ದಾಳಿ ನಡೆಸಿದ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿಗೆ ಬೇಲ್ ಸಿಕ್ಕಿದೆ. ಇರಾನ್ ದೇಶದಲ್ಲಿ ಆಸಿಡ್ ಹಾಕಿದ ಯುವಕನೊಬ್ಬನಿಗೆ, ಒಬ್ಬ ಯುವತಿಯ ಮೇಲೆ ಆಸಿಡ್ ಹಾಕಿ ಆಕೆ 2 ಕಣ್ಣುಗಳು, ಮೂಗು ಮತ್ತು ಒಂದು ಕಿವಿಯನ್ನ ಡ್ಯಾಮೇಜ್ ಮಾಡಿದ ಯುವಕನಿಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ಶಿಕ್ಷೆ ಕೊಟ್ಟಿದೆ. ಆತನ 2 ಕಣ್ಣುಗಳನ್ನು ಕೀಳಬೇಕು, ಒಂದು ಕಿವಿಯನ್ನು ಕತ್ತರಿಸಬೇಕು, ಮೂಗನ್ನು ಕತ್ತರಿಸಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಒಬ್ಬರು ತಜ್ಞರು ಇರ್ತಾರೆ. ಇನ್ನು ರಾಜ್ಯ ಬಿಜೆಪಿಯ ಮುಖಂಡರು ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ನಿನ್ನೆ ಕಾರ್ಪೊರೇಟರ್ ಒಬ್ಬರ ಪತಿ ಭೀಕರವಾಗಿ ಕೊಲೆಯಾಗಿದ್ರು KR ಪುರಂದಲ್ಲಿ. ಅದನ್ನು ವಿರೋಧಿಸಿ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಟ್ಟಂತಹ ಬಿಜೆಪಿ ಮುಖಂಡರು KR ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಎಲ್ಲ ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ಗಳನ್ನು ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡ್ರು. ಇನ್ನು ಬೆಂಗಳೂರು ಪೊಲೀಸರು ಕಳ್ಳರಿಂದ ಭರ್ಜರಿಯಾಗಿ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿ ಇರುತ್ತೆ. ಈ ಎಲ್ಲ ವರದಿಗಳ ವಿವರಗಳನ್ನು ಹೊತ್ತು ತಂದಿರುವಂಥ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಆದರೆ ಇವತ್ತಿನ ಹಾಟ್ ನ್ಯೂಸ್ನ ಮೊದಲನೆಯ ಸುದ್ದಿ ಬೇರೆ ಇದೆ. ಬಹುಶಃ ಈ ನ್ಯೂಸ್ ಚಾನಲ್, ಒಂದು ನ್ಯೂಸ್ ಚಾನಲ್ ವಿಷಯವನ್ನು ನಾನೀಗ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಈ ನ್ಯೂಸ್ ಚಾನಲ್ನಾಗಲಿ, ಇದರಲ್ಲಿ ಬರುವಂಥ ನ್ಯೂಸ್ ಆ್ಯಂಕರ್ನಾಗಲಿ ಈ ಮೊದಲು ನೀವು ನೋಡಿರುವಂಥ ಸಾಧ್ಯತೆಗಳು ಕಡಿಮೆ. ಅಮೇರಿಕದಲ್ಲಿ ನ್ಯೂಸ್ ಓದುವಂಥ ಸಂದರ್ಭದಲ್ಲಿ ನೆನ್ನೆ ಒಬ್ಬ ಯುವತಿ ನೋಡ್ತಾ ಇದ್ದಂಥ ಜನರಿಗೆ ರೋಮಾಂಚನವನ್ನು ಉಂಟು ಮಾಡಿದ್ಲು. ಯಾಕೆ ಅಂದರೆ ಆಕೆ ಆನ್ ಏರ್ ಲೈವ್ ಪ್ರೋಗ್ರಾಮ್ನಲ್ಲಿ ತನ್ನ ರಾಜೀನಾಮೆಯನ್ನು ಘೋಷಿಸಿದ್ಲು. RT ಅನ್ನುವಂಥದ್ದು, ರಷ್ಯನ್ ಟೈಮ್ಸ್ ಅನ್ನುವಂಥದ್ದು ಈ ನ್ಯೂಸ್ ಚಾನಲ್, ಇಂಗ್ಲೀಷ್ನಲ್ಲಿ ಪ್ರಸಾರ ಆಗುವಂಥ ನ್ಯೂಸ್ ಚಾನಲ್ ಇದು. ರಷ್ಯನ್ ಟೈಮ್ಸ್ನ ಅಮೇರಿಕಾದ ಅವತರಣಿಕೆಯಲ್ಲಿ ಆ್ಯಂಕರ್ ಆಗಿ ಕೆಲಸ ಮಾಡುವಂಥ ಈ ಯುವತಿ ತನ್ನ ರಾಜೀನಾಮೆಯನ್ನು ಆನ್ ಏರ್, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಬೇಕಾದಂಥ ಸನ್ನಿವೇಶದಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ರಾಜೀನಾಮೆ ಕೊಟ್ಟು ಹೋಗಿರುವಂಥದ್ದು. ಬಹುಶಃ ಮಾಧ್ಯಮ ಕ್ಷೇತ್ರದಲ್ಲಿ ಮೊಟ್ಟ ಮೊದಲಿಗೆ ಇಂಥದ್ದೊಂದು ಘಟನೆ ನಡೆದಿರೋ ಹಾಗೆ ಅನ್ನಿಸ್ತಿದೆ. ಇನ್ನು ದೆಹಲಿ ಸುದ್ದಿಗೆ ಬರೋಣಂತೆ. ಆಮ್ ಆದ್ಮಿ ಪಕ್ಷದ 14 ಜನ ಕಾರ್ಯಕರ್ತರಿಗೆ ಇವತ್ತು ದೆಹಲಿ ನ್ಯಾಯಾಲಯ ಜಾಮೀನನ್ನು ನೀಡಿರುವಂಥದ್ದು. ಈ ಕಾರ್ಯಕರ್ತರ ಪೈಕಿ ಪ್ರಮುಖ ನಾಯಕರಾದಂಥ ಆಶುತೋಷ್ ಇದ್ದಾರೆ ಮತ್ತು ಶಾಜಿಯಾ ಇಲ್ಮಿ ಕೂಡ ಇರುವಂಥದ್ದು. ನಿನ್ನೆ ಬಿಜೆಪಿಯ ರಾಷ್ಟ್ರೀಯ ಕಚೇರಿಯ ಎದುರುಗಡೆ ಗಲಾಟೆ ನಡೆದಿದ್ದಂಥ ವಿಷಯ ನಿಮಗೂ ಕೂಡ ಗೊತ್ತಿರುವಂಥದ್ದು. ಅರವಿಂದ್ ಕೇಜ್ರಿವಾಲ್ ನಿನ್ನೆಯ ದಿನ ಗುಜರಾತ್ ಭೇಟಿಗೋಸ್ಕರ ತೆರಳಿದ್ರು. ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಬಂದಿಳಿದ ನಂತರ ಅವರೊಂದು ರೋಡ್ ರ್ಯಾಲಿ ಮಾಡೋದಕ್ಕೆ ಹೊರಟಾಗ ಅಲ್ಲಿನ ಪೊಲೀಸರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಅವರನ್ನು ವಶಕ್ಕೆ ತೆಗೆದುಕೊಂಡರು. ರೋಡ್ ರ್ಯಾಲಿ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಪರವಾನಗಿಯನ್ನು ಪಡೆದಿರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಯಾವಾಗ ತಮ್ಮ ನಾಯಕ ಅರವಿಂದ್ ಕೇಜ್ರಿವಾಲ್ರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು, ಅದರ ಹಿಂದೆ ಅಲ್ಲಿನ ಬಿಜೆಪಿ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರ ಕೈವಾಡ ಇದೆ ಅನ್ನುವಂಥ ಆರೋಪ ಮಾಡಿದಂಥ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ನೇರವಾಗಿ ದೆಹಲಿಯಲ್ಲಿರುವ ಬಿಜೆಪಿ ಕೇಂದ್ರ ಕಚೇರಿಯ ಎದುರುಗಡೆ ಪ್ರತಿಭಟನೆ ನಡೆಸೋದಕ್ಕೆ ಬಂದರು. ಆ ಸಂದರ್ಭದಲ್ಲಿ 2 ಕಡೆಯಿಂದ ಕಲ್ಲು ತೂರಾಟಗಳು ನಡೆದವು. ಕಚೇರಿಯ ಒಳಗಡೆ ಇದ್ದಂಥ ಬಿಜೆಪಿ ಕಾರ್ಯಕರ್ತರು ಕುರ್ಚಿಗಳನ್ನು ತೆಗೆದುಕೊಂಡು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರ ಮೇಲೆ ಎಸೆದ್ರು. ಒಟ್ಟು 28 ಜನ ಗಾಯಗೊಂಡಿದ್ದು ಇದರಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ 33 ಜನ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರನ್ನು ದೆಹಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸರು ವಶಕ್ಕೆ ತೆಗೆದುಕೊಂಡರು. ಅವರ ಪೈಕಿ 14 ಜನರ ವಿರುದ್ಧ ಪ್ರಕರಣ ದಾಖಲಿಸಿ ಉಳಿದವರನ್ನು ಬಿಟ್ಟು ಕಳಿಸಲಾಗಿತ್ತು. ಇವತ್ತು ಅವರನ್ನೆಲ್ಲ ಮ್ಯಾಜಿಸ್ಟ್ರೇಟ್ ಎದುರಿಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಇವರಿಗೆ ಜಾಮೀನನ್ನು ಕೊಟ್ಟಿದ್ದಾರೆ. ಪೊಲೀಸ್ ಮೂಲಗಳು ಭಾಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ನಿನ್ನೆ ನಡೆದಂಥ ಪ್ರತಿಭಟನೆ ಸಂಪೂರ್ಣವಾಗಿ ಕಾನೂನು ವಿರೋಧಿಯಾಗಿತ್ತು. ಯಾವುದೇ ರೀತಿಯಾದಂಥ ಪೂರ್ವ ಪರವಾನಗಿಯನ್ನು ಈ ಪ್ರತಿಭಟನೆಗೆ ಪಡೆಯಲಾಗಿರಲಿಲ್ಲ ಅನ್ನುವಂಥದ್ದು. ಅದು ಅಲ್ಲದೆ ಒಟ್ಟಾರೆ ಪ್ರತಿಭಟನೆಯ ವಿಡಿಯೋಗ್ರಾಫಿ ಮಾಡಿದ್ದೀವಿ. ಆ ವಿಡಿಯೋಗಳನ್ನು ನೋಡಿ ಅಲ್ಲಿ ಗಲಾಟೆ ಮಾಡಿದವರನ್ನು ಗುರುತಿಸಿ ಅರೆಸ್ಟ್ ಮಾಡಲಾಗುವುದು. ಈಗ ಬಂಧಿತರ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಪೊಲೀಸ್ ಮೂಲಗಳು ಕೊಟ್ಟಿವೆ. ಇನ್ನು ಇದರ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ತಮ್ಮ ಕಾರ್ಯಕರ್ತರ ವರ್ತನೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ, ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. गुजरात पुलिस ने बिना किसी कारण के मुझे डिटेन कर लिया। उसके थोड़ी देर के बाद वो डिटेंशन के उन्होंने अलग अलग कारण दिए, फिर छोड़ दिया। डिटेंशन के विरोध में
आम आदमी पार्टी के कार्यकर्ताओं ने कुछ शहरों में प्रदर्शन किया और उसके बाद बीजेपी के कुछ कार्यकर्ताओं ने हमला किया और दोनों के बीच में झड़प हुई। और फिर जब मैं अभी आ रहा था तो रापरा में मेरी गाड़ी के ऊपर कुछ लोगों ने अटैक किया और मेरी गाड़ी का शीशा तोड़ दिया। ये बहुत ही दुर्भाग्यपूर्ण घटनाएं हैं। सबसे पहले तो मैं ये कहना चाहता हूं कि मैंने पता किया अभी दिल्ली फोन करके, हमारे जितने कार्यकर्ता हैं उनका कहना है कि वो शांतिपूर्ण तरीके से प्रोटेस्ट कर रहे थे, लेकिन मुझे ये भी पता चला कि शायद जब बीजेपी के दफ्तर से कुछ पत्थर फेंके गए तो उस टाइम उत्तेजित होके हमारे कार्यकर्ताओं ने शायद 2-3 पत्थर वापस फेंके। मुझे लगता है ये ठीक नहीं है। आम आदमी पार्टी के कार्यकर्ताओं को तो ऐसा नहीं करना चाहिए और आम आदमी पार्टी के कार्यकर्ताओं की तरफ से इस तरह की जो भी गलती हुई है उसके लिए मैं माफी मांगता हूं। आप जैसा कह रहे हैं कि मुंडे जी भी राज ठाकरे को मिले हैं, तो मुझे लगता है मुंडे जी ने मिलना और मेरे मिलना में कोई अड़चन नहीं है, कोई समस्या नहीं है, क्योंकि मुंडे जी की और मेरी लाइन एक ही थी और एक ही है कि महाराष्ट्र में कांग्रेस और राष्ट्रवादी कांग्रेस विरोधी मतों का विभाजन नहीं होना चाहिए और अगर ये विभाजन नहीं हुआ तो इसका बेनिफिट भारतीय जनता पार्टी को, शिवसेना को और एनडीए के सभी अलायंस पार्टनर को होगा। और इसलिए मैंने कोई राज ठाकरे से मुलाकात केवल बीजेपी को सपोर्ट करे इसलिए नहीं कही थी। मैंने यही कहा था कि बीजेपी और शिवसेना दोनों के उम्मीदवारों को इस समय इसका फायदा होगा, क्योंकि सवाल हमारे से जीतने से भी ज्यादा। ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರು ಮೊದಲು ದಾಳಿಯನ್ನು ನಡೆಸಿದ್ರು. ಅದಕ್ಕೆ ಪ್ರತೀಕಾರವಾಗಿ 2-3 ಕಲ್ಲುಗಳನ್ನು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಬಿಜೆಪಿಯ ಕಡೆ ಎಸೆದಿದ್ದಾರೆ. ಅದು ತಪ್ಪು. ಆಮ್ ಆದ್ಮಿ ಪಕ್ಷದವರು ಈ ರೀತಿಯಾಗಿ ವರ್ತಿಸಬಾರದು, ಅವರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅನ್ನುವಂಥದ್ದು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಕ್ಷಮಾಪಣೆಯ ಸಾರಾಂಶ ಆಗಿತ್ತು. ಇನ್ನು ಹಾಟ್ ನ್ಯೂಸ್ನಲ್ಲಿ ಮೊದಲನೇ ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಆರ್ ಅಶೋಕ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ. ಇವತ್ತಷ್ಟೇ ರಾಜ್ಯಪಾಲರನ್ನು ಬಿಜೆಪಿ ನಿಯೋಗ ಏನು ಭೇಟಿ ಮಾಡ್ತು ಆ ನಿಯೋಗದ ಭಾಗವಾಗಿದ್ದಂಥವರವರು. ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ ಹದಗೆಟ್ಟಿದೆ. ಶಾಸಕರು ತಮ್ಮ ಕ್ಷೇತ್ರಗಳ ಪೊಲೀಸ್ ಠಾಣೆಗಳಲ್ಲಿ ತಮಗೆ ಬೇಕಾದಂಥ ಇನ್ಸ್ಪೆಕ್ಟರ್ಗಳನ್ನು ಟ್ರಾನ್ಸ್ಫರ್ ಮಾಡಿಸಿಕೊಂಡು ತಮ್ಮ ರಾಜಕೀಯ ವಿರೋಧಿಗಳನ್ನು ಬಗ್ಗು ಬಡಿತಿದ್ದಾರೆ. ಅದರ ಭಾಗವಾಗಿ ನಡೆದಿರುವಂಥದ್ದು ನಿನ್ನೆ KR ಪುರಂದ ಕಾರ್ಪೊರೇಟರ್ ಪತಿಯ ಕೊಲೆ ಅನ್ನುವಂಥ ಗಂಭೀರವಾದ ಆರೋಪ ಅವರದು. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.